ಇತಿಹಾಸ ಪ್ರಸಿದ್ಧ ಕೋಟೆ ನಗರಿಯ ಸುಪ್ರಸಿದ್ಧ ತಾಯಿ ಬನಶಂಕರಿ ದೇವಿಯ 2024ರ ಜಾತ್ರಾ ರಥೋತ್ಸವ ಇಂದು ಅದ್ದೂರಿಯಾಗಿ ಸಂಭ್ರಮಾಚರಣೆ ಮೂಲಕ ನೆರವೇರಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬನಶಂಕರಿ ದೇವಿಯ ಸರಿಸುಮಾರು 1.5 ತಿಂಗಳವರೆಗೆ ನಡೆಯುವ ಈ ಜಾತ್ರೆ ಇಂದು ರಥೋತ್ಸವ ಅತಿ ವಿಜೃಂಭಣೆಯಿಂದ ಪೊಲೀಸ್ ಇಲಾಖೆಯ ಬಿಗಿ ಬಂದೋಬಸ್ತ್ ಮಾಡುವುದರೊಂದಿಗೆ ನಾಡಿನ ನಿಯಮದ ಪ್ರಕಾರ ದೇವಿಯ ಪಲ್ಲಕ್ಕಿ ವಾದ್ಯ ಮೇಳಗಳು ಅತಿ ಸಂಭ್ರಮದಿಂದ ನೆರವೇರಿಸಲಾಗಿದೆ. ಇನ್ನು ಲಕ್ಷಾನುಗಟ್ಟಲೆ ಜನಸಂಖ್ಯೆ ಆಗಮಿಸಿ ಜಾತ್ರೆಗೆ ಮೆರುಗನ್ನ ಹೆಚ್ಚಿಸಿದಂತಾಗಿದ್ದು, ಈ ಸಂದರ್ಭದಲ್ಲಿ ಸ್ಥಳೀಯ 2024ರ ನೂತನ ಶಾಸಕ ಹಾಗೂ ಮಾಜಿ ಸಚಿವರಾದಂತಹ ಭೀಮಸೇನ್ ಚಿಮ್ಮನಕಟ್ಟಿ ಅವರ ತಂದೆಯವರು ಕೂಡ ಆಗಮಿಸಿದ್ದರು ಮತ್ತು ಜಿಲ್ಲಾಧಿಕಾರಿ ಕೆಎಂ ಜಾನಕಿ, ಕೆಪಿಸಿಸಿ ಹಿಂದುಳಿದ ವರ್ಗದ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಎಸ್ ಹೊಸಗೌಡ್ರು ಮತ್ತು ಕಾಂಗ್ರೆಸ್ ಯುವ ಮುಖಂಡ ಸುಧೀಂದ್ರ ಹುನಗುಂಡಿ, ಗದ್ದನಕೆರೆಯ ಮಹಾಪುರುಷ ಮಹಾಸ್ವಾಮಿಗಳು ಮೌನೇಶ್ವರ ಶ್ರೀಗಳು, ಶ್ರೀ ಪೀತಾಂಬರ ಮಹಾಸ್ವಾಮಿಗಳು, ಮಹಾಪುರುಷ ಸುಕ್ಷೇತ್ರ ಮಳೆ ರಾಜೇಂದ್ರ ಮಠ ಗದ್ದನಕೇರಿ, ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷೆ ವೀಣಾ ವಿಜಯಾನಂದ ಕಾಶಪ್ಪನವರ್ ಮತ್ತು ಮಂಜು ಹೊಸಮನಿ, ತಾಲೂಕಾ ದಂಡಾಧಿಕಾರಿ ಜೆ.ಬಿ. ಮಜ್ಜಗಿ, ರಾಜಕೀಯ ಮುಖಂಡರು, ಗಣ್ಯರು, ಅನೇಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಈ ವೇಳೆ ಉಪಸ್ಥಿತರಿದ್ದು, ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ನರೇಂದ್ರ ಮೋದಿಯವರಿಗೆ ಘೋಷಣೆ ಕೂಗುವುದರ ಮೂಲಕ ಇದೇ ವೇಳೆ ನಮ್ಮ ಟಿವಿ ಚಾನಲ್ಗೆ ಮೋದಿಯವರ ಬಗ್ಗೆ ಘೋಷಣೆ ಕೂಗಿರುವ ವಿಜುವಲ್ಸ್ ಕೂಡ ಸಿಕ್ಕಿದೆ. ನೋಡೋಣ ಬನ್ನಿ. ಬ್ಯೂರೋ ರಿಪೋರ್ಟ್ ಸಿದ್ದಪ್ಪ ಎಚ್ ಕುರಿ, SP7 ಕನ್ನಡ ನ್ಯೂಸ್, ಬಾದಾಮಿ. ಟಿಕೆಟ್ ಚಾಲು ಎರಡನೇ ಆಟದ ಟಿಕೆಟ್ ಚಾಲು ಕಲಾಭಿಮಾನಿಗಳೇ ಕಲಾ ರಚಿಸಿದ್ದಾರೆ. ಕಟಕ್ ರೊಟ್ಟಿ ಹಾಗೂ ಮಧ್ಯರಾತ್ರಿ 1 ಗಂಟೆಗೆ ಮಂತ್ರ ಈ ಕಂಪನಿಯವರ ನಾಟಕ